ಎಲ್ಲರಿಗೂ ನಮಸ್ಕಾರ. ನಾನು ರಾಜೇಶ್ವರಿ. ರಾಜಿ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಈ ಬೇಸಿಗೆಗೆ ದೇಹವನ್ನು ತಂಪಾಗಿಸೋದಲ್ಲದೆ ನಿಶಕ್ತಿ ಕಡಿಮೆ ಮಾಡಿ ದೇಹಕ್ಕೆ ಎನರ್ಜಿ ಕೊಡುವಂಥ ಗೋಂದ್ ಕಟ್ಟಿರೋ ಜ್ಯೂಸ್ ಹೇಗೆ ಮಾಡೋದು ಅಂತ ನೋಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಗೋಂದನ್ನು ಸೇವಿಸೋದ್ರಿಂದ ಏನೆಲ್ಲ ಪ್ರಯೋಜನಗಳಿವೆ ಅಂತ ಮೊದಲು ತಿಳ್ಕೊಳ್ಳೋಣ. ಇದರಲ್ಲಿ ಫೈಬರ್ ಇರೋದ್ರಿಂದ ರಕ್ತದಲ್ಲಿ ಸಕ್ಕರೆ ಮಟ್ಟನ ಕಡಿಮೆ ಮಾಡುತ್ತೆ. ಹಾಗೆ ಮೂಳೆಗಳ ಆರೋಗ್ಯಕ್ಕೆ ಬೇಕಾಗಿರೋ ಕ್ಯಾಲ್ಶಿಯಂ ಹಾಗೆ ಮೆಗ್ನೀಷಿಯಂ ಇರೋದ್ರಿಂದ ಕೀಲುಗಳನ್ನ ಗಟ್ಟಿಪಡಿಸೋದಕ್ಕೆ ಸಹಾಯ ಮಾಡುತ್ತೆ. ಜೀರ್ಣಕ್ರಿಯೆಗೆ, ದೇಹನ ಹೈಡ್ರೇಟಿಂಗ್ ಆಗಿರೋದಕ್ಕೆ, ವೆಯ್ಟ್ ಲಾಸ್ ಮಾಡೋದಕ್ಕೆ, ಯುರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಕಡಿಮೆ ಮಾಡೋದಕ್ಕೆ, ಕಿಡ್ನಿ ಸ್ಟೋನ್ಸ್ನ ಉತ್ಪತ್ತಿ ಆಗದೇ ಇರೋದಕ್ಕೆ, ಗಟ್ ಬ್ಯಾಕ್ಟೀರಿಯಾಸ್ನ ಜಾಸ್ತಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಹಾಗಿದ್ರೆ ಇಷ್ಟೆಲ್ಲ ಪ್ರಯೋಜನ ಇರೋ ಗೋಂದನ್ನು ಬಳಸಿ ಜ್ಯೂಸ್ ಹೇಗೆ ಮಾಡೋದು ಅಂತ ಈಗ ನೋಡೋಣ ಬನ್ನಿ. ಗೋಂದಲ್ಲಿ ಎರಡು ರೀತಿ ಇರುತ್ತೆ. ಒಂದು ಸಣ್ಣ ಸಣ್ಣಕ್ಕೆ ಈ ರೀತಿ ಸ್ವಲ್ಪ ಶೈನಿಂಗ್ ಆಗಿರುತ್ತೆ, ಮತ್ತೊಂದು ಸ್ವಲ್ಪ ದಪ್ಪ ದಪ್ಪ ಇರುತ್ತೆ, ಅಷ್ಟು ಶೈನಿಂಗ್ ಆಗಿರೋದಿಲ್ಲ. ನೋಡಿ, ಈ ಗೋಂದು ಬಂದು ಅಂಟಿನುಂಡೆ ಮಾಡೋದಕ್ಕೆ ಬಳಸ್ತಾರೆ. ಹಾಗೆ ಚಳಿಗಾಲದಲ್ಲಿ ಕಷಾಯ ಮಾಡ್ಕೊಳ್ತಾರೆ. ಬೇಸಿಗೆಯಲ್ಲಿ ದೇಹನ ತಂಪು ಮಾಡ್ಕೊಳ್ಳೋದಕ್ಕೆ ಬಳಸುವಂಥ ಗೋಂದ್ ಇದು. ಇದರ ಉಪಯೋಗಗಳನ್ನು ನಾವು ಆಗ್ಲೇ ತಿಳ್ಕೊಂಡಿದ್ದೀವಿ. ಅಂಟಿನುಂಡೆ ಮಾಡೋದಕ್ಕೆ ಬಳಸೋ ಈ ಗೋಂದು ಆರಾಮಾಗಿ ಎಲ್ಲ ದಿನಸಿ ಅಂಗಡಿಗಳಲ್ಲಿ ಸಿಗುತ್ತೆ. ಬೇಸಿಗೆಯಲ್ಲಿ ಬಳಸೋ ಈ ಗೋಂದ್ ಕಟ್ಟಿರ ಡ್ರೈ ಫ್ರೂಟ್ಸ್ ಅಂಗಡಿಗಳಲ್ಲಿ, ಆನ್ಲೈನಲ್ಲಿ ಸಹ ನೀವು ಕೊಂಡ್ಕೋಬಹುದು. ಈಗ ಒಂದು ಬೌಲಿಗೆ 1 ಟೀ ಸ್ಪೂನಷ್ಟು ಗೋಂದನ್ನು ಸೇರಿಸಿ 1 ಕಪ್ಪಷ್ಟು ನೀರನ್ನು ಸೇರಿಸಿ 4 ರಿಂದ 5 ಅವರ್ ನೆನೆಯೋದಕ್ಕೆ ಇಡ್ತೀನಿ. ನಂತರ ಒಂದು ಬೌಲಿಗೆ 1 ಟೇಬಲ್ ಸ್ಪೂನಷ್ಟು ಸಬ್ಜಾ ಬೀಜವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ತುಳಸಿ ಬೀಜ ಅಂತಲೂ ಕರೀತಾರೆ. ಈಗ ಇದಕ್ಕೆ ಅರ್ಧ ಕಪ್ ನೀರನ್ನು ಸೇರಿಸಿ 10 ನಿಮಿಷ ನೆನೆಯೋದಕ್ಕೆ ಇಡೋಣ. ಈ ಸಬ್ಜಾ ಬೀಜ ಸಹ ನಮ್ಮ ದೇಹವನ್ನು ತಂಪಾಗಿಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. 10 ನಿಮಿಷದ ನಂತರ ಸಬ್ಜಾ ಬೀಜ ಎಲ್ಲ ಚೆನ್ನಾಗಿ ನೆಂದಿದೆ. ಈಗ ನಾವು 4 ಅವರ್ ಮುಂಚೆ ನೆನೆಸಿಟ್ಟಿರೋ ಗೋಂದನ್ನು ತೆಗೆದು ನೋಡೋಣ ಬನ್ನಿ. ಗೋಂದು ನೀರಲ್ಲಿ ಚೆನ್ನಾಗಿ ನೆಂದು ಜೆಲ್ಲಿ ರೀತಿಲಿ ಆಗಿದೆ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಈ ಗೋಂದನ್ನು ರಾತ್ರಿನೇ ನೆನೆಸಿಟ್ಟು ಬೆಳಗ್ಗೆ ಜ್ಯೂಸನ್ನು ಮಾಡ್ಕೋಬಹುದು. ಈಗ ಇದಕ್ಕೆ ನಿಮ್ಗೆ ಇಷ್ಟವಾಗೋ ಯಾವುದೇ ಹಣ್ಣನ್ನು ಸೇರಿಸ್ಕೋಬಹುದು. ನಾನಿಲ್ಲಿ 1 ಕಪ್ಪಷ್ಟು ಸಣ್ಣ ಕಟ್ ಮಾಡಿರೋ ಆ್ಯಪಲ್ ತೊಗೊಂಡಿದ್ದೀನಿ. ಹಾಗೆ 1 ಕಪ್ಪಷ್ಟು ಕಪ್ಪು ದ್ರಾಕ್ಷಿ, 1 ಕಪ್ಪಷ್ಟು ಹಸಿರು ದ್ರಾಕ್ಷಿ, 1 ಕಪ್ಪಷ್ಟು ಬಾಳೆಹಣ್ಣು, 1 ಕಪ್ಪಷ್ಟು ಕರ್ಬೂಜ, ಹಾಗೆ 1 ಕಪ್ಪಷ್ಟು ಖರ್ಜೂರನ ಸಣ್ಣ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ನಂತರ ಕಲ್ಲು ಸಕ್ಕರೆನ ಮಿಕ್ಸಿಗೆ ಸೇರಿಸಿ ನೈಸಾಗಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದರಲ್ಲಿ 3 ಟೇಬಲ್ ಸ್ಪೂನಷ್ಟು ಕಲ್ಲು ಸಕ್ಕರೆ ಪುಡಿನ ಸೇರಿಸಿ ಮೊದಲೇ ನೆನೆಸಿಟ್ಟಿರೋ ಸಬ್ಜಾ ಬೀಜನ ಸೇರಿಸ್ಕೊಳ್ಳೋಣ. ಕಲ್ಲು ಸಕ್ಕರೆ ಪುಡಿ ಬದಲಿಗೆ ಜೇನುತುಪ್ಪ ಅಥವಾ ಬೆಲ್ಲನ ಸಹ ಸೇರಿಸ್ಕೋಬಹುದು. ಈಗ ಕಲ್ಲು ಸಕ್ಕರೆ ಪುಡಿ ಎಲ್ಲ ಹಣ್ಣುಗಳ ಜೊತೆ ಚೆನ್ನಾಗಿ ಬೆರೆಯೋ ಹಾಗೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ 2 ಕಪ್ಪಷ್ಟು ನೀರನ್ನು ಸೇರಿಸಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ 30 ನಿಮಿಷ ನೆನೆಯೋದಕ್ಕೆ ಇಡೋಣ. ಈ ರೀತಿ ನೆನೆಯೋದಕ್ಕೆ ಇಡೋದ್ರಿಂದ ಹಣ್ಣಲ್ಲಿರೋ ರಸ ಎಲ್ಲ ಬೆರೆತು ರುಚಿ ತುಂಬಾ ಚೆನ್ನಾಗಿರುತ್ತೆ. 30 ನಿಮಿಷದ ನಂತರ ರುಚಿಯಾದ ಗೋಂದ್ ಕಟ್ಟಿರೋ ಜ್ಯೂಸ್ ಈಗ ಸರ್ವ್ ಮಾಡೋದಕ್ಕೆ ರೆಡಿಯಾಗಿದೆ. ಈ ಬೇಸಿಗೆಯಲ್ಲಿ ದೇಹನ ತಂಪು ಮಾಡಿಸುವಂಥ ಈ ರುಚಿಯಾದ ಗೋಂದ್ ಕಟ್ಟಿರೋ ಜ್ಯೂಸ್ ನೀವು ಸಹ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ಗೋಂದಲ್ಲಿ ಆ್ಯಂಟಿ ಡೈಆಕ್ಸೈಡ್ ಇರೋದ್ರಿಂದ ಆ್ಯಂಟಿ ಏಜಿಂಗಾಗೂ ಸಹ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಹಾಗೆ ನಮ್ಮ ಸ್ಕಿನ್ಗೂ ಸಹ ತುಂಬಾ ಒಳ್ಳೆಯದು. ಹಲವಾರು ಉಪಯೋಗಗಳಿರೋ ಗೋಂದನ್ನು ಬಳಸಿ ಮಾಡಿರೋ ಈ ಜ್ಯೂಸ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮತ್ತಷ್ಟು ಸುಲಭ ಹಾಗೂ ರುಚಿಯಾದ ರೆಸಿಪಿಗಳಿಗೋಸ್ಕರ ರಾಜಿ ಅಡುಗೆನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ರುಚಿಯಾದ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.